ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎಮ್ ಶೆಟ್ಟಿ ವ್ಲಾಗ್ ಚಾನಲ್. ಇವತ್ತಿನ ಒಂದು ಟಾಪಿಕಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಹೇಗೆ ಫೇಸ್ ಮಾಡೋದು, ಹಾಗೆ ಅದರಲ್ಲಿರುವ ಚಾಲೆಂಜಸ್ಗಳು, ಹಾಗೆ ಇದಕ್ಕೆ ಬರಲಿಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ತಗೊಳ್ಳಿಕ್ಕೆ ಮುಂಚೆ ಯಾವ ರೀತಿ ಒಂದು ನಿಮ್ಮ ಮೈಂಡ್ ಸೆಟ್ನ ಫಿಕ್ಸ್ ಮಾಡ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋನ ಮಾಡ್ತಾ ಇದ್ದೇನೆ. ಅದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ. ನಾನು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ವಿತ್ ರೆಸ್ಪೆಕ್ಟ್ ಟು ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಳೋದ್ರ ಬಗ್ಗೆ ಸ್ಟೂಡೆಂಟ್ಸ್ಗಳು, ಈಗ ತುಂಬ ಸ್ಟೂಡೆಂಟ್ಸ್ಗಳು ಕರ್ನಾಟಕದಲ್ಲಾಗಲಿ ಓವರಾಲ್ ಒಂದು UPSCಗೆ ಪ್ರಿಪೇರ್ ಆಗಿರ್ಬೋದು, KSCಗೆ ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಗ್ರೂಪ್ D ಆಗಿರ್ಬೋದು, ಈ ರೀತಿ ನಂಬರ್ ಆಫ್ ವೆರೈಟೀಸ್ ಆಫ್ ಜಾಬಿಗೆ ಟ್ರೈ ಮಾಡೋರು ಇರ್ತೀರ. FDA ಈ ಥರ ಕ್ಲರಿಕಲ್ಲು, ಬ್ಯಾಂಕಿಂಗು, ಈ ಥರ ಎಲ್ಲ ಎಕ್ಸಾಮ್ಸ್ಗಳನ್ನ ನೀವು ಪ್ರಿಪೇರ್ ಆಗಬೇಕು ಅಂತ ಹೇಳಿ ಒಂದು ಬಂದಿರ್ತೀರ. ಕೆಲವರು ಇದನ್ನು ಮುಂಚೆನೇ ಒಂದು ಕಾಲೇಜ್ ಲೆವೆಲಲ್ಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. ನಾನು ಇಲ್ಲ IAS ಮಾಡಬೇಕು, ಹಾಗೆ ನಾನು KAS ಮಾಡಬೇಕು, ಹಾಗೆ ನಾನು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಹೋಗ್ತೀನಿ, ಅದಕ್ಕೋಸ್ಕರ ನಾನು BCom ತೊಗೊತೀನಿ. ಕೆಲವರು ಆರ್ಟ್ಸ್ ತೊಗೊತೀನಿ, ನಾನು ಆರ್ಟ್ಸ್ ತೊಗೊಳ್ಳೋದ್ರಿಂದ ನನಗೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ ರಿಲೇಟೆಡ್ ಸಬ್ಜೆಕ್ಟ್ಗಳಿಗೆ ಈಕ್ವಲ್ ಆಗುತ್ತೆ ಅಂತ ಡಿಗ್ರಿಯಲ್ಲೇ ನೀವು ತೊಗೊಂಡು ಓದ್ಕೊಳ್ಳೋರು ಇರ್ತೀರ. ಕೆಲವರು ಬಂದು ಚಾಯ್ಸಲ್ಲಿ ಬಂದಿರ್ತೀರ. ಕೆಲವರು ಬಂದು ನಾಟ್ ಬೈ ಚಾಯ್ಸ್ ಅಂತಾರಲ್ಲ, ರ್ಯಾಂಡಮ್ಲಿ ಎಲ್ಲೋ ಹೋಗಿರ್ತೀರ, ಯಾವುದೋ ಒಂದು ಪ್ರೊಫೆಷ್ನಲ್ ಕೋರ್ಸ್ ತೊಗೊಂಡಿರ್ತೀರ, ಅಲ್ಲಿ ನೀವು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಹಾಗೆ ನೀವು ರ್ಯಾಂಡಮ್ಲಿ ನಿಮ್ಮ ಪಾತನ್ನ ಚೇಂಜ್ ಮಾಡಿ ಫೈನಲಿ ಇಲ್ಲ ಗೌರ್ಮೆಂಟ್ ಜಾಬ್ಗೆ ಹೋದರೆ ಸ್ವಲ್ಪ ಸೇಫ್ಟಿ ಆಗ್ಬೋದು ಅಂತ ಹೇಳಿ ಫೈನಲ್ ಪಾತಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫೀಲ್ಡಿಗೆ ಬರ್ಬೋದು. ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟೂಡೆಂಟ್ಸ್ಗಳಿರ್ತೀರ. ಈಗ ಕೆಲವರು MBBS ತುಂಬ ಜನ ಮಾಡಿ ಮತ್ತು UPSCಗೆ ಬರ್ತಾರೆ. ಅವರು ಓದಿರೋದು MBBS, ತಪ್ಪಿಲ್ಲ. ಅವರು ಒಂದು ಪ್ರೊಫೆಷ್ನಲ್ ಬ್ಯಾಕ್ಗ್ರೌಂಡ್ ಯಾವಾಗಲೂ ನೀವು ಒಂದು ಸ್ಟ್ರಾಂಗ್ ಆಗಿ ತೊಗೊಳ್ಳಿ. MBBS ಆಗಲಿ, ಇಂಜಿನಿಯರ್. ಕೆಲವರು ಇವಾಗ ರೀಸೆಂಟ್ CTA ರಿಸಲ್ಟಲ್ಲಿ ನಾನು ನೋಡಿದ ಪ್ರಕಾರ ಒಂದು 200 ಪೋಸ್ಟಲ್ಲಿ 200+ ಪೋಸ್ಟಲ್ಲಿ ನಿಯರ್ಲಿ 100+ ಜನ, ಮೋರ್ ದೆನ್ 100+ ಜನ ಇಂಜಿನಿಯರ್ BE ಮಾಡಿದವರೇ ಇರ್ತಾರೆ. ನನಗೆ ಶಾಕ್ ಆಯಿತು ಒಂದು ಟೈಮು ನೋಡಿ. ಅವರು ಓದಿರೋದು ಒಂದು, ಮಾಡ್ತಿರೋ ಜಾಬು ಒಂದು, ಯಾವುದಕ್ಕೂ ರಿಲೇಟ್ ಇಲ್ಲ. ಬಿಕಾಸ್ ಇವಾಗ ಏನಾಗಿದೆ ಅಂತ ಹೇಳಿದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಕಾಂಪಿಟೇಷನ್, ತಾವು ಏನು ಓದಿದ್ದೀವಿ ಸ್ಟೂಡೆಂಟ್ಸ್ಗಳು, ಅವರಿಗೆ ಆ ಸ್ಟೂಡೆಂಟ್ ಏನು ಓದಿದಾರೆ ಆ ರಿಲೇಟೆಡ್ ಸೆಕ್ಟರಲ್ಲಿ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ. ಲಾಸ್ಟಲ್ಲಿ ಅವ್ರು ಏನು ಅನ್ಕೊತಾರೆ, ಇಲ್ಲಪ್ಪ ಗೌರ್ಮೆಂಟ್ ಜಾಬ್ಗೆ ಹೋಗುವ, ಅದೊಂಥರ ಸೇಫ್ಟಿ ಅಂತ ಹೇಳಿ ಲಾಸ್ಟಲ್ಲಿ ಈ ಒಂದು ಪಾತ್ಗೆ ಬರ್ತಾರೆ. ಆ ಕಡೆ ಇಂಜಿನಿಯರ್ ಓದಿರ್ತಾರೆ, ಸಿವಿಲು, ಮೆಕ್ಯಾನಿಕಲು, EC ಈ ಥರ ಓದ್ಕೊಂಡಿರ್ತಾರೆ. ಬಟ್ ಬಂದು ಮಾಡೋದು FDA ಜಾಬು, ಹಾಗೆ KS or IAS ಈ ಥರ ಮಾಡ್ತಾರೆ. ಏನಕ್ಕೆ? ನಾವು ಓದಿದ ಜಾಬ್ಗೆ ನಮಗೆ ಕರೆಕ್ಟಾಗಿ ಸಂಬಳ ಸಿಗ್ತಾ ಇಲ್ಲ, ನಾವು ಓದಿರೋ ಜಾಬ್ಗೆ ನಮಗೆ ಕರೆಕ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಕೆಲವರು ಬಂದು ಚಾಯ್ಸ್ ಮಾಡ್ಕೊಂಡೇ ಬಂದಿರ್ತಾರೆ. ನಾನು BE ಮಾಡ್ಕೊಂಡಿರ್ತೀನಿ, ಅವ್ರು ನಾನು MBBS ಮಾಡ್ಕೊತೀನಿ, ಆದರೆ ನಾನು ಒಂದು ಡಿಗ್ರಿ ಮಾಡ್ಕೊತೀನಿ, ನಾನು IASಗೆ ಮಾಡಬೇಕು, ನಾನು UPSCಗೆ ಮಾಡಬೇಕು, ಹಾಗೆ ನಾನು ಒಂದು ಬ್ಯಾಂಕಿಂಗ್ ಸೆಕ್ಟ್ರಿಗೆ ಹೋಗ್ತೀನಿ ಅನ್ನೋ ಫಿಕ್ಸ್ ಮಾಡ್ಕೊಂಡು ಬಂದಿರ್ತೀರ. ಕೆಲವರು ಬಂದು ರ್ಯಾಂಡಮ್ಲಿ ಬಂದಿರ್ತೀರ, ಅಂದರೆ ಮಿಡಲ್ ಸ್ಟೇಜಲ್ಲಿ ಬಂದಿರ್ತೀರ. ಕೆಲವರು ಬೈ ಬಿಗಿನಿಂಗಲ್ಲೇ ಚೂಸ್ ಮಾಡಿಕೊಂಡು ಮೈಂಡ್ ಸೆಟ್ ಫಿಕ್ಸ್ ಮಾಡಿಕೊಂಡು ಇಲ್ಲ ನಾನು ಈ ಒಂದು ಫೀಲ್ಡಲ್ಲೇ ಹೋಗಬೇಕು ಅನ್ನೋದು ಡಿಗ್ರಿಯಲ್ಲೇ ಡಿಸೈಡ್ ಮಾಡ್ಕೊಂಡು ಬಂದಿರ್ತೀರ. ಈ ಥರ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಅವರೆಲ್ಲರಿಗೂ ನಾನು ಇವತ್ತು ಒಂದು ಸಣ್ಣ ಒಂದು ಸಲಹೆ ಬಿಕಾಸ್ ನಾನು ಹಾಗೆ 2015 ಅಂದ್ಕೊಂಡೆ, ಇಲ್ಲ ನಾನು IAS ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು IAS ಮಾಡಿದ್ರೆ ಡೆಲ್ಲಿಗೆ ಹೋದ್ರೇ ಆಗುತ್ತನ್ನೋ ನಂಬಿಕೆ ಇತ್ತು. ಆವಾಗ ಅಂತ ಹೇಳಿದರೆ ಸ್ವಲ್ಪ ಆನ್ಲೈನ್ ಸೋರ್ಸಸ್ಸು ಅಷ್ಟು ಈಸಿಯಾಗಿ ಸಿಗ್ತಿರಲಿಲ್ಲ. ಬಟ್ ನಿಮಗೆ 2018 or 20 ಆನ್ವರ್ಡ್ಸು ಆನ್ಲೈನ್ ಮೆಟೀರಿಯಲ್ಸ್ ತುಂಬ ಸಿಗ್ತಾ ಇದೆ. ಈಗ ನಿಮಗೆ ಮುಂಚಾಗಿದೆ ಕೋಚಿಂಗ್ ಅಂದರೆ ಡೆಲ್ಲಿಗೆ ಹೋಗಬೇಕಿತ್ತು. ಇವಾಗ ಬೆಂಗಳೂರಲ್ಲೇ ನಿಮಗೆ ನಂಬರ್ ಆಫ್ ವೆರೈಟೀಸ್ UPSC ಕೋಚಿಂಗ್ ಸಿಗ್ತದೆ. ಈವನ್ ಕೋಚಿಂಗ್ ಇಲ್ಲ ಅಂತ ಹೇಳಿದ್ರು ಸಹ ದೇರ್ ಆನ್ಲೈನ್ ಮೆಟೀರಿಯಲ್ಸ್ ಇದ್ದರೆ ಸಿಗುತ್ತೆ ಚೆನ್ನಾಗಿ ನೆಟ್ಟಲ್ಲೇ. ನಿಮಗೆ ನೀವು ಮನೆಯಲ್ಲೇ ಕುತ್ಕೊಂಡು ಹೋಗ್ಬೋದು. ಬಟ್ ಪ್ರಾಬ್ಲಮ್ಸ್ ಏನಂದರೆ ನಿಮಗೆ ಫೈನಲಿ ಯಾವುದು ಓದಬೇಕು, ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್, ಇದು ಪ್ರಾಬ್ಲಮ್. ಗೈಡೆನ್ಸ್ ಪ್ರಾಬ್ಲಮ್. ತುಂಬ ಕೋಚಿಂಗ್ ಸೆಂಟ್ರ್ ಇರೋದ್ರಿಂದ ಯಾವ್ದು ಓದಬೇಕು, ಯಾವ್ದು ಬಿಡೋದು. ಇಷ್ಟು ಕೋಚಿಂಗ್ ಸೆಂಟ್ರ್ ಇದೆ, ಯಾವ ಕೋಚಿಂಗ್ ಸೆಂಟ್ರ್, ಈ ಕೋಚಿಂಗ್ ಸೆಂಟ್ರ್ ಜಾಯ್ನ್ ಆಗಲ್ಲ, ಆ ಕೋಚಿಂಗ್ ಸೆಂಟ್ರ್ ಜಾಯ್ನ್ ಆಗಲ್ಲ, ಇಲ್ಲ ನಾನು ಡೆಲ್ಲಿಗೆ ಹೋದ್ರೂ IAS ಆಗೋದು, ಇಲ್ಲ ಬೆಂಗಳೂರಲ್ಲಿ ಓದಿದ್ರು IAS. ಈ ಎಲ್ಲ ಪ್ರಾಬ್ಲಮ್ಸಿಗೆ ನಮ್ಮ ಹತ್ರನೇ ಆನ್ಸರ್ ಇದೆ. ನಮಗೆ ಕರೆಕ್ಟಾಗಿ ಸಿಲೆಬಸ್, ಫಸ್ಟ್ ನೀವು IAS ಓದ್ತೀರಾ, ಇಲ್ಲ KS ಓದ್ತೀರಾ, ಇಲ್ಲ FDA ಓದ್ತೀರಾ, ಇಲ್ಲ STA ಓದ್ತೀರಾ, ಯಾವುದೇ ಒಂದು ಎಕ್ಸಾಮಿಗೆ ನೀವು ಓದ್ತೀರ ಅಂದಾಗ ನೀವು ಅದ್ರ ಬಗ್ಗೆ ಫಸ್ಟು ಗ್ರೌಂಡ್ ರಿಸರ್ಚ್ ಮಾಡಿ. ಯಾವ ರೀತಿ ಸಿಲೆಬಸ್ ಇದೆ, ಎಷ್ಟು ಕಾಲ್ಫರು ವರ್ಷ ಮಾಡ್ತಾರೆ, ಒಂದು ಡೇಟಾಸ್ ತೆಗೀರಿ ಹೇಗೆ ಅಂತ, ಒಂದು ಅನಾಲಿಸಿಸ್ ಮಾಡಿ. ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಕಾಂಪಿಟೇಷನ್ ಇದೆ ಒಂದು ಫೀಲ್ಡಿಗೆ, ಒಂದು ಪ್ರೋಸೆಸ್ ಮುಗಲಿಕ್ಕೆ ಎಷ್ಟು ವರ್ಷ ಆಗುತ್ತೆ. ಇವರು ಎಸ್ಪೆಷಲಿ ಕರ್ನಾಟಕದಲ್ಲಿ ಏನಂತ ಹೇಳಿದರೆ, ಒಂದು ಜಾಬು ಅವ್ರ ಹೋಲ್ ಪ್ರೋಸೆಸ್ ಫ್ರಮ್ ದ ಬಿಗಿನಿಂಗ್ ಆಫ್ ನೋಟಿಫಿಕೇಶನ್ ಟು ಫೈನಲ್ ರಿಸಲ್ಟ್ ಅವ್ರ ಫೈನಲ್ ಅಪಾಯಿಂಟ್ಮೆಂಟು ಒಂದು 3-4 ಇಯರ್ಸ್ ಮೋರ್ ದೆನೇ ತೊಗೊತಾರೆ.
ನಿಮಗೆ ಒಂದು ಎಕ್ಸಾಮಿನೇಷನ್ ಪಾಸ್ ಆದರೆ ಅದು ಸಿಗಲಿಕ್ಕೆ ಕರ್ನಾಟಕದಲ್ಲಿ ಒಂದು 3-4 ವರ್ಷ ಬೇಕು ಈಗಲಿನ ಸ್ಥಿತಿಯಲ್ಲಿ. ಥಿಂಕ್ ಮಾಡಿ, ಅಲ್ಲಿ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್, ಸಿಕ್ಕಿಲ್ಲದ್ರೆ ಏನು ಮಾಡೋದು? ನೆಕ್ಸ್ಟ್ ಅಟೆಂಪ್ಟು ಮತ್ತೆ 3-4 ವರ್ಷ, ಅಲ್ಲಿಗೆ ಎಷ್ಟಾಯಿತು? 6, 8, 10, 12 ಹೋಗ್ಬಿಡುತ್ತೆ ಅಲ್ವಾ? ನಮ್ಮ ಯೂತ್ಫುಲ್ ಸ್ಟೇಜ್ ಇರೋದೇ 20 to 35. ಅದಾದಮೇಲೆ ನಮ್ಮ ಬಾಡಿ ಡಿಜನರೇಷನ್ ಆಗುತ್ತೆ. ನಾವು ಅಲ್ಲೇ ಸಹ ಎಲ್ಲರೂ ಒಂದು ಸೊಸೈಟಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ದುಡಿಬಹುದು. ಆ ಒಂದು ಸ್ಟೇಜಲ್ಲಿರುವ ನಾವು ಇವತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫೀಲ್ಡಲ್ಲಿ ಟೈಮ್ನ ವೇಸ್ಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಎಲ್ಲರೂ ಅಂತ ಹೇಳ್ತಿಲ್ಲ, ಅಂದರೆ ಕೆಲವರಿಗೆ ಅವೇರ್ನೆಸ್ ಇಲ್ಲದೆ ನಾವು ಒಂದು ಲಾಂಗ್ ಟರ್ಮ್ ಆಫ್ ಇಯರ್ಸ್ನ ಇಲ್ಲಿ ನಾವು ಕಳ್ಕೊತಾ ಇದ್ದೀವಿ. ಫಸ್ಟ್ ನಾನು ಒಂದು ಕ್ಲಾರಿಟಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡಲಿಕ್ಕಿಂತ ಮುಂಚೆ ಒಂದು ಕ್ಲಿಯರ್ ಮೈಂಡ್ ಸೆಟ್ಟಿಂದ ಬರಬೇಕು ನಾವು. ಏನಕ್ಕಂತ ಹೇಳಿದ್ರೆ, ಕೆಲವರು ಡಿಗ್ರಿಯಲ್ಲಿ ಡಿಸೈಡ್ ಮಾಡಿರ್ತಾರೆ, ಅವ್ರಲ್ಲಿ ಕಾಲೇಜ್ ಲೆವೆಲಲ್ಲೇ ಡಿಸೈಡ್ ಮಾಡ್ತಾರೆ, ಇಲ್ಲ ನಾನು ಬ್ಯಾಂಕಿಂಗ್ಗೆ ಹೋಗ್ತೀನಿ, ನಾನು IAS ಮಾಡ್ತೀನಿ, ನಾನು UPSC ಮಾಡ್ತೀನಿ, ಈ ಥರ. ಕೆಲವರು ಆಫ್ಟರ್ ಒಂದು ಅವ್ರದ್ದೊಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮುಗಿದ ಮೇಲೆ ಸ್ವಲ್ಪ ಥಿಂಕ್ ಮಾಡಿ ಯಾರೋ ಹೇಳ್ತಾರೆ ಒಂದು ಗೌರ್ಮೆಂಟ್ ಜಾಬ್ ತೊಗೊಳ್ಳೋದು ಈಸಿ ನಿಮಗೆ ಅಂತ ಹೇಳಿ ಆ ಥರ ಒಂದು ಡಿಸೈಡ್ ಮಾಡ್ಕೊಂಡು ಬಂದಿರೋರು ಇರ್ತಾರೆ ಕೆಲವೊಂದು ಸ್ಟೂಡೆಂಟ್ಸ್ಗಳು. ಕೆಲವರು ಏನೋ ಒಂದು ಓದಿರ್ತಾರೆ, ಪ್ರೊಫೆಷ್ನಲ್ ಕೋರ್ಸು, ಎಕ್ಸಾಂಪಲ್ ಇಂಜಿನಿಯರಿಂಗ್ ಆ ಥರ ಓದಿರ್ತಾರೆ, ಒಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ, ಅಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅದಾದಮೇಲೆ ಫೈನಲಿ ಬಿಟ್ಬಿಟ್ಟು ಇಲ್ಲಪ್ಪ ನಾನು ಒಂದು ಗೌರ್ಮೆಂಟ್ ಜಾಬ್ ತೊಗೊತೀನಿ ಅನ್ನೋ ಅಂತೂ ಅಲ್ಲಿ ಫೀಲ್ಡ್ ಚೇಂಜ್ ಮಾಡಿ ಬಂದಿರೋರು ಇರ್ತೀರ. ಕೆಲವರು ಇಲ್ಲ ಇದಕ್ಕಂತಲೇ ಓದಿ ಇದಕ್ಕೆ ಅಂತಲೇ ಬಂದಿರ್ತಾರೆ, ಇದಕ್ಕೆ ಡಿಸೈಡ್ ಆಗಿ ನಾನು ಈ ಎಕ್ಸಾಮ್ನ ಪಾಸ್ ಆಗಬೇಕಂತಲೇ ಹೇಳಿ ಒಂದು ಬಂದಿರ್ತಾರೆ. ಈ ಥರ ನಂಬರ್ ಆಫ್ ಸ್ಟೂಡೆಂಟ್ಸ್ ಫಾರಿನ್ ಅಂದರೆ ಬೇರೆ ಬೇರೆ ಬ್ಯಾಕ್ಗ್ರೌಂಡಲ್ಲಿರೋರು ಸಹ ಬಂದಿರ್ತೀರ. ಮೊದಲನೇದಾಗಿ ಈ ಎಕ್ಸಾಮ್ನ ಬಗ್ಗೆ ಯಾವುದೇ ಒಂದು ಎಕ್ಸಾಮ್ ನೀವು ಬರೀತಿದ್ದೀರಾ ಅಂದರೆ ಫಸ್ಟ್ ನೀವು ಅದನ್ನು ಗ್ರೌಂಡ್ ರಿಸರ್ಚ್ ಮಾಡಿ. FT ಆಗಿರ್ಬೋದು, UPSC ಆಗಿರ್ಬೋದು, KS ಆಗಿರ್ಬೋದು, ಬ್ಯಾಂಕಿಂಗ್ ಆಗ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಯಾವುದೇ ಫಸ್ಟು ಸಿಲೆಬಸ್ ತೊಗೊಳ್ಳಿ, ಅದ್ರ ಬಗ್ಗೆ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ. ಯಾವ ಬುಕ್ಕೂ ಹಾಗೆ ತುಂಬ ಬುಕ್ಸು ಇವಾಗ ನಿಮಗೆ ಲಾಟ್ ಆಫ್ ಆನ್ಲೈನ್ ರಿಸೋರ್ಸ್ ಸಿಗುತ್ತೆ ಅಂತ ಹೇಳಿ ಎಲ್ಲ ಮಲ್ಟಿಪಲ್ ಬುಕ್ ಓದಬೇಡಿ. ನೀವು ಒಂದೊಂದು ಕೋರ್ಸ್ ಸಬ್ಜೆಕ್ಟಿಗೆ ಒಂದೊಂದು ಬುಕ್ ಇಟ್ಕೊಳ್ಳಿ ಅಷ್ಟೇ. ಅದೇ ಒಂದೊಂದು ಬುಕ್ಕನ್ನು ಕರೆಕ್ಟಾಗಿ ಓದಿ ಫೈನಲಿ ಒಂದು ಕ್ರಿಸ್ಪ್ ನೋಟ್ಸ್ ಮಾಡ್ಕೊಳ್ಳಿ. ಕೆಲವರು ಹೇಳ್ತಾರೆ ನೋಟ್ಸ್ ಮಾಡದೇ ಇದ್ರೂ ನೀವು ವಿನ್ ಆಗ್ತೀರ ಅಂತ ಹೇಳ್ತಾರೆ. ನಾನು ಮುಂಚೆ ಹಾಗೆ ಮಾಡ್ತಿದ್ದೆ, ನಾನು ನೋಟ್ಸೇ ಮಾಡ್ತಿರ್ಲಿಲ್ಲ. ನಾನು ಈಗ ಹೇಳ್ತೀನಿ, ಎಲ್ಲ ಎಕ್ಸಾಮ್ ಎನಿ ಪ್ರೊಫೆಷ್ನಲ್ ಕೋರ್ಸ್ಗೆ ಓದುವರು ಇರ್ತೀರಾ, ಹಾಗೆ ನೀಟು ಈ ಥರ ಯಾವುದೇ ಒಂದು ಕೋರ್ಸಲ್ಲಿ ಓದುವರು, ಏನೇ ಒಂದು ಕೋರ್ಸಲ್ಲಿ ಮಲ್ಟಿಪಲ್ ರೀಡಿಂಗ್ ಆಗಿರುತ್ತೆ, ನಿಮ್ಮ ಹತ್ರ ಒಂದು ಶಾರ್ಟ್ ನೋಟ್ಸ್ ಇರಲೇಬೇಕು. ಅದು ನಿಮಗೆ ಫೈನಲ್ ಸ್ಟೇಜಲ್ಲಿ ರಿವಿಷನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಫೈನಲ್ ಸ್ಟೇಜಲ್ಲಿ ನಾವು ಚೆನ್ನಾಗಿ ಹೋಲ್ ಇಯರಲ್ಲಿ ಚೆನ್ನಾಗಿ ಓದಿ ಫೈನಲ್ ಸ್ಟೇಜಲ್ಲಿ ರಿವಿಷನ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನಮಗೆ ಯೂಸೇ ಇಲ್ಲ. ಅದು ಎಕ್ಸಾಮ್ ಹಾಲಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಫಿಯರ್ ಇರುತ್ತೆ, ಗೊತ್ತಿರೋದನ್ನು ರಾಂಗ್ ಮಾಡಿ ಬರ್ತೀವಿ. ಅದರಿಂದ ನಾನು ಹೇಳೋದು ಆಮೇಲೆ ಇದರಲ್ಲಿ ಈ ಫೀಲ್ಡಿಗೆ ಬರಲಿಕ್ಕಿಂತ ಮುಂಚೆ ನಾನು ಹೇಳಿದ್ದೇನೆ, ಕೆಲವರು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರೋ ಇರ್ತೀರ, ಅವರು ಬಿಗಿನರ್ಸ್ ಇರ್ತಾರೆ. ಹಾಗೆ ಕೆಲವರು ಎಂಟ್ರಿ ಮಾಡಲಾ ಬೇಡ ಅನ್ನೋರು ಇರ್ತೀರ, ಅವ್ರಿಗೆ ಐಡಿಯಾ ಇರಲ್ಲ, ಆ ಥರ ಒಂದು ಸ್ಟೂಡೆಂಟ್ ಸೆಕ್ಷನ್ ಇರ್ತೀರ. ಹಾಗೆ ಮಿಡಲ್ ಸ್ಟೇಜಿಗೆ ಆಲ್ರೆಡಿ ಒಂದು 2-3 ಅಟೆಂಪ್ಟ್ ಕೊಟ್ಟು ಸ್ಟ್ರಗಲ್, ಇನ್ನೂ ಕೆಲಸ ಸಿಕ್ಕಿಲ್ಲ ಅನ್ನೋ ಸ್ಟೂಡೆಂಟ್ಸ್ಗಳು ಕ್ಯಾಟಗರಿಯಲ್ಲಿ ಇರ್ತೀರ. ಹಾಗೆ ಫೈನಲಿ ತುಂಬ ಎಕ್ಸ್ಪರ್ಟೈಸ್ ಆಗಿರ್ತಾರೆ, ಒಂದು 7-8 ವರ್ಷ ಇದೇ ಫೀಲ್ಡಲ್ಲಿ ಓದಿ ಫೈನಲ್ ಸ್ಟೇಜಲ್ಲಿ ಹೋಗಿ ಫೈನಲ್ ಸ್ಟೇಜಲ್ಲಿ ಜಾಬ್ ಆಗಿರಲ್ಲ. ಆ ಥರ ಕೆಲವೊಂದು ಸ್ಟೂಡೆಂಟ್ಸ್ಗಳು ಇದ್ದೀರ ಇಲ್ಲಿ. ಹಾಗೆ ಕೆಲವರು ಚೆಂದ ಓದಿ ಫೈನಲಿ ಇಲ್ಲಿ ಜಾಬ್ ತೊಗೊಂಡವರು, ಅವರು ಬಿಡಿ, ಅವ್ರದ್ದು ಆಲ್ರೆಡಿ ಮುಗ್ದು ಹೋಗಿದೆ, ಅವ್ರಿಗೆ ಜಾಬ್ ಸಿಕ್ಕಿದೆ, ಅವರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋದು ಬೇಡ. ಈಗ ಇಲ್ಲಿ ಸ್ಟ್ರಗಲ್ ಫೇಸಲ್ಲಿ ಯಾರೆಲ್ಲ ಇದ್ದೀರಾ, ಈ ಬಿಗಿನರ್ಸ್, ಮಿಡಲ್ ಸ್ಟೇಜ್ ಆ್ಯಂಡ್ ಫೈನಲಿ ಒಂದು ಎಕ್ಸ್ಪರ್ಟೈಸ್ ಆಗಿರುವವರು, ಜಾಬ್ ಸಿಗದೆ ಇರುವವರು, ಇವರಿಗೆಲ್ಲರಿಗೂ ಒಂದು ಕಿವಿ ಮಾತು ಅಂತ ಹೇಳಿದರೆ, ನಾನು ಬಿಗಿನರ್ಸಿಗೆ ಹೇಳೋದು, ಫಸ್ಟು ನೀವು ಸಿಲೆಬಸ್ ಯಾವುದೇ ಒಂದು ಎಕ್ಸಾಮ್ ಓದ್ತೀರಾ ಅದ್ರ ಬಗ್ಗೆ ಒಂದು ಸಿಲೆಬಸ್ ಕಾಪಿ ತೊಗೊಳ್ಳಿ. ಕರೆಕ್ಟಾಗಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ನಿಮ್ಮದು ಹೋಲ್. ನೀವು ಡೈಲಿ ಊಟ, ಮಧ್ಯಾಹ್ನ ಊಟ, ಬೆಳಗ್ಗೆ ತಿಂಡಿ, ರಾತ್ರಿ ನಿದ್ದೆ ಹೇಗೆ ಅಂತ ಒಂದು ನಮಗೆ ಒಂದು ಜನರಲ್ ಆಗಿ ಒಂದು ರುಟೀನ್ ಬರುತ್ತಲ್ವ, ಅದೇ ರೀತಿ ನೀವು ಯಾವ ಟೈಮ್ ಓದ್ಕೋಬೇಕು. ಇವತ್ತು ಒಂದು ಬೆಳಗ್ಗೆ ಒಂದು 3 ಅವರ್ ಓದ್ಕೊತೀರಾ, 3 hours ಸ್ಲಾಟ್, ಮಧ್ಯಾಹ್ನ 3 hours ಸ್ಲಾಟ್, ಅದು ಒಂದು ಟೈಮ್ ಟೇಬಲ್. ಒಂದು ಹೋಲ್ ಇಯರ್ಗೆ 1 year ನಾನು ಟ್ರೈ ಮಾಡ್ತೀನಿ ನೀಟಾಗಿ, ಡೆಡಿಕೇಟಿವ್ ಆಗಿ 1 year ಟೈಮ್ ಟೇಬಲ್ ಪ್ರಕಾರ ಓದ್ಕೊಳ್ಳಿ. ಹಾಗೆ ಆ ಟೈಮ್ ಟೇಬಲ್ ಪ್ರಕಾರ ನೀವು ಓದಬೇಕಂದ್ರೆ ನಿಮ್ಮ ಬಾಡಿಗೂ ಹಾಗೆ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ, ನಿಮ್ಮ ಬಾಡಿಗೆ ಎಕ್ಸಸೈಸ್, ಅದನ್ನು ಯಾವುದರಿಂದನೂ ಹೊರಗಡೆ ಬರಬೇಡಿ, ಅದೆಲ್ಲದೂ ಮುಖ್ಯ. ಅದೆಲ್ಲರ ಜೊತೆ ನೀವು 1 year ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಹಾಗೆ ದಿನ ಕರೆಂಟ್ ಅಫೇರ್ಸ್ ಓದ್ಕೊಳ್ಳೋದು, ಅವರು ಇಲ್ಲ ವರ್ಷ ಪೂರ್ತಿ ಎಕ್ಸಾಮಿಂದು ವರ್ಷ ಒಂದು 12 ತಿಂಗಳಾದಮೇಲೆ ಆ ಕರೆಂಟ್ ಅಫೇರ್ಸ್ನ ಒಟ್ಟಿಗೆ ಓದ್ಕೊಳ್ತೀನವರು ಕೆಲವು ಕ್ಯಾಟಗರಿ ಸ್ಟೂಡೆಂಟ್ಗಳು ಇದ್ದೀರಾ. ಆ ಥರ ಮಾಡಬೇಡಿ. ನೀವು ಒಂದು ಎಕ್ಸಾಮ್ ಬರೀಬೇಕಂದಾಗ ನಾನು ಫಸ್ಟ್ ಮಂತಿಂದನೇ, ಫಸ್ಟ್ ಡೇಯಿಂದನೇ ನಾನು ನ್ಯೂಸ್ ಪೇಪರ್ ಡೈಲಿ ರೆಗ್ಯುಲರ್ ಆಗಿ ಓದ್ಕೊತೀನಿ. ಹಾಗೆ ನಾನು ಈ ಮಂತ್ ಮ್ಯಾಗ್ಝಿನ್ ಇವತ್ತೇ ಮುಗಿಸ್ತೀನಿ, ಈ ಮಂತಲ್ಲೇ ಮುಗಿಸ್ತೀನಿ. ಆ ಥರ ಒಂದು ಡಿಸಿಪ್ಲಿನ್ ಆಗಿ ಹೋಗಬೇಕು, ನೀವು ಕನ್ಸಿಸ್ಟೆನ್ಸಿಯಾಗಿ ಹೋಗಬೇಕು.
ಇಲ್ಲ ಯಾರೋ ಓದಿದಾರಂತೆ PT365 ಹೋಲ್ ಇಯರ್ ಮ್ಯಾಗ್ಝಿನ್ ಒನ್ ಟೈಮ್ ಓದ್ಕೊಂಡು ಹೋಗ್ತೀವಿ, ಅವೆಲ್ಲ ಅನ್ಸರ್ಟನಿಟಿ, ನಮಗೆ ಹೇಳೋಕ್ಕಾಗಲ್ಲ. ತುಂಬ ಎಕ್ಸ್ಪರ್ಟೈಸ್ ಆಗಿ ಓದ್ಕೊಂಡು ಎಕ್ಸಾಮ್ಗೆ ಹೋಗಿ ಫೇಲ್ ಆದವರು ಇದ್ದಾರೆ. ಎಕ್ಸಾಂಪಲ್ ಆಗಿ ಇಲ್ಲಿ ಕೊಡೋದಂತ ಹೇಳಿದ್ರೆ ಇನ್ಸೈಟ್ IAS ಅಲ್ಲಿ ಪ್ರದೀಪ್ ಸರ್ ಅಂತ ಹೇಳಿ 6 ಮೇನ್ಸ್ ಬರೆದಿದ್ದಾರಂತೆ UPSCಯಲ್ಲಿ. ನಾನು ಅವ್ರದ್ದೊಂದು ಪಾಡ್ಕಾಸ್ಟ್ ನೋಡ್ತಿದ್ದೆ. ಅದರಲ್ಲಿ ಅವರು ಹೇಳಿದರು 6 ಮೇನ್ಸ್ ಕೊಟ್ಟಿದ್ರು, 3 ಇಂಟರ್ವ್ಯೂಗೆ ಹೋಗಿದ್ದಾರೆ. ಫೈನಲ್ ಅವ್ರಿಗೆ ಅಟೆಂಪ್ಟು ಎಕ್ಸಾಸ್ಟ್ ಆಗಿದೆ, ಅವ್ರಿಗೆ ಕ್ಲಿಯರ್ ಆಗಲಿಕ್ಕೆ ಆಗಿಲ್ಲ. ಏನು ಮಾಡಬೇಕು ಹಾಗಾದರೆ? ಅವ್ರು ಇಂಟೆಲ್ ಇಲ್ವಾ? ಹಾಗಾದರೆ ಇಂಟೆಲ್ ಇದ್ದಾರೆ, ಆದರೆ ಅಲ್ಲಿ ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲ ಅವರ ಒಂದು ಡೆಸ್ಟಿನಿಯಲ್ಲಿ ಅವ್ರದ್ದು ಬರ್ದಿಲ್ವೋ ಏನೋ, ಅದಕ್ಕೆ ಫೈನಲ್ ಸ್ಟೇಜಲ್ಲಿ ಹೋಗಿ ಫೇಲ್ ಆಗೋರು ಇರ್ತಾರೆ. ನಾವು ಎಲ್ಲದಕ್ಕೂ ರೆಡಿಯಾಗಿರಬೇಕು. ಈ ಎಕ್ಸಾಮಿನೇಷನ್ ಅನ್ನೋದೇ ಒಂದು ಅನ್ಸರ್ಟಿನಿಟಿ. ಎಲ್ಲಿ ಫಾಲ್ ಡೌನ್ ಆಗ್ತೀವಿ, ಅದಕ್ಕೆ ನಾವು ಏನು ಮಾಡ್ಕೋಬೇಕು ಅನ್ನೋದಕ್ಕೆ ಮುಂಚೆನೇ ನಾವು ರೆಡಿಯಾಗಿ ಪ್ರಿಪೇರ್ ಆಗಿ ಬಂದಿರಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು ಒಂದು ಬಿಗಿನರ್ಸ್ ಇದ್ದವರಿಗೆ ನನ್ನ ಒಂದು ಸಲಹೆ, ಫಸ್ಟ್ 1-2 ಇಯರ್ಸ್ ನೀಟಾಗಿ ನಿಮ್ಮ ಕೋರ್ ಸಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಒಂದು ಕ್ಲೀನಾಗಿ ಟೈಮ್ ಟೇಬಲ್ ಕನ್ಸಿಸ್ಟೆನ್ಸಿಯಾಗಿ ಒಂದು ಡೆಡಿಕೇಟಿವ್ ಆಗಿ ಡೈಲಿ ರುಟೀನ ಫಾಲೋ ಮಾಡಿ. 1-2 ಅಟೆಂಪ್ಟ್ ಕೊಟ್ಟಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿದ್ದೀರಾ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಲ್ಲಿದ್ದೀರಾ, ಎಷ್ಟು ಮಾರ್ಕಲ್ಲಿ ತಗೊಳ್ತೀರಾ, ಎಷ್ಟು ಮಾರ್ಕಲ್ಲಿ ನೀವು ಹಿಂದೆ ಇದ್ದೀರಾ. ಇನ್ನೊಂದು ಅಟೆಂಪ್ಟ್ ಕೊಡಿ. ಒಂದು 3 ಅಟೆಂಪ್ಟ್ ಆದಮೇಲೆ ಇದಕ್ಕೆ ಮತ್ತೆ ಕಂಪ್ಲೀಟಾಗಿ ಡೆಡಿಕೇಟಿವ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಇಲ್ಲಿನ ಸ್ಟೂಡೆಂಟ್ಗಳು ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ತಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ. 1-3 ಇಯರ್ಸ್ ಓಕೆ ಕೊಡಿ, ಫುಲ್ ಟೈಮಲ್ಲಿ ಓದ್ಕೊಳ್ಳಿ. ಸೀರಿಯಸ್ ಆಗಿ ನಿಮ್ಮ ಒಂದು ಅಟೆಂಪ್ಟ್ ಆದಮೇಲೆ ಏನು ತಪ್ಪಾಗಿದೆ ಅದ್ರ ಬಗ್ಗೆ ಎನಾಲೈಸಿಸ್ ಮಾಡಿ, ಆಮೇಲೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ, ಮತ್ತೆ ಅಟೆಂಪ್ಟ್ ಕೊಡಿ. ಮತ್ತೆ ಕಂಟಿನ್ಯೂಸ್ಲಿ 10 ಅಟೆಂಪ್ಟ್ ಇದೆ ಅಂತ ಹೇಳಿ 10 ವರ್ಷನೂ ಕೊಡ್ಕೊಂಡು ಹೋದರೆ ನಿಮಗೆ ಏಜ್ ಲಿಮಿಟ್ ಇದೆ ಅಂತ ಹೇಳಿ ನಿಮ್ಮ ಯೂತ್ಫುಲ್ ಸ್ಟೇಜಲ್ಲಿ ಹೋಗುತ್ತೆ. ನಿಮ್ಮ ಹೋಲ್ ಇಯರು ಲಾಸ್ಟಲ್ಲಿ ಫೇಲ್ ಆದರೆ ಮತ್ತೆ ಏನು ಮಾಡೋದು? 6 ಅಟೆಂಪ್ಟ್ ಕೊಟ್ಟಿದ್ದಾರೆ ಅಂದರೆ 6 ಇಯರ್ಸೇ ಇರಲ್ಲ. 6 ಅಟೆಂಪ್ಟ್ ಆದರೆ ಹಿಂದೆ 1-2 ವರ್ಷ ಪ್ರಿಪೇರ್ ಆಗಿರ್ತಾರೆ. ಒಂದು 8 ವರ್ಷ ಇದಕ್ಕಂತ ಓದಿ ಲಾಸ್ಟಲ್ಲಿ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು? ಎಲ್ಲ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಹಾಗೆ ಇಲ್ಲಿ ಮಿಡಲ್ ಸ್ಟೇಜಲ್ಲಿ ಇರುವವರು ಇರ್ತೀರ. ಎಕ್ಸಾಂಪಲು ಒಂದು 3 ಅಟೆಂಪ್ಟ್ ಮೇಲೆ ಕೊಟ್ಟಿರ್ತೀರ, ಆದರೂ ಕ್ಲಿಯರ್ ಆಗಲಿಕ್ಕೆ ಆಗಲ್ಲ. ಏನು ಮಾಡೋದು ದೇವರೇ, ಕೊಟ್ಟಿದ್ದೀನಿ ಆಗ್ತಾ ಇಲ್ಲ ಅನ್ನೋರು ನನ್ನ ಒಂದು ಸಲಹೆ ಪ್ರಕಾರ ಬ್ಯಾಕಪ್ ಜಾಬ್ ತೊಗೊಳೋದು ಬೆಟರು. ನಿಮ್ಗೆ ಆಲ್ರೆಡಿ ಒಂದು ಸಾಲಿಡ್ ಗ್ರೌಂಡ್ ಬೇಸ್ ಬಿದ್ದಿರುತ್ತೆ. ಸೊ ದಟ್ ನೀವು ಗಿವ್ ಅಪ್ ಮಾಡಬೇಡಿ. ಈಗ ಒಂದು ಬ್ಯಾಕಪ್ ಜಾಬ್ ತೊಗೊಂಡು ಪ್ಯಾರಲಲಿ ನೀವು ಎಕ್ಸಾಮ್ನ ತೊಗೊಂಡು ಹೋಗೋದು ಬೆಟರ್ ಅಂತ ನನ್ನ ಒಂದು ಸಲಹೆ. ಹಾಗೆ ಫೈನಲ್ ಸ್ಟೇಜಲ್ಲಿ ತುಂಬ ಎಕ್ಸ್ಪರ್ಟೈಸ್ ಆಗಿರ್ತಾರೆ, 1-2 ಮಾರ್ಕ್ಸಲ್ಲಿ ಸಿಕ್ಕಿರಲ್ಲ ಅವ್ರಿಗೆ. ಒಂದು 5-6 ಅಟೆಂಪ್ಟ್ ಕೊಟ್ಟಿರ್ತೀರ, 5 ವರ್ಷನೇ ಆಗಿರುತ್ತೆ. ಅಂಥವ್ರು ಏನು ಮಾಡಬೇಕು? ಅಂಥವ್ರು ಅದರಲ್ಲೇ ಮತ್ತೆ ಎಡಿಕ್ಷನ್ ಪ್ರಕಾರ ಹೋದರೆ ಸಿಗುತ್ತಂತ ಹೇಳಲಿಕ್ಕೆ ಆಗಲ್ಲಲ್ವಾ? ಸಿಕ್ಕಿಲ್ಲ ಅಂದಮೇಲೆ ಏನಕ್ಕಂದರೆ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ಸಿಗೆ ಒಂದು ಮಿಡಲ್ ಒಂದು ಸ್ಮಾಲ್ ಲೈನ್ ಡಿಫ್ರೆನ್ಸ್ ಇದೆ. ಎಲ್ಲ ಪಾಸ್ ಆದವರು ಇಂಟೆಲ್, ಇಲ್ಲ ಫೇಲ್ ಆದವರು ಫೇಲ್ಯೂರ್ ಅಂತಲ್ಲ. ಜೀವನದಲ್ಲಿ ಹಲವಾರು ದಾರಿಗಳಿವೆ. ಅದನ್ನು ನಾವು ಯಾವ ಜಾಬಲ್ಲಿ ನಾವು ಫಸ್ಟು ಡಿಸೈಡ್ ಮಾಡ್ಕೋಬೇಕು. ಎಷ್ಟು ಇನ್ವೆಸ್ಟ್ಮೆಂಟ್ ಆಫ್ ಒಂದು ಇಯರ್ ಇಲ್ಲಿ ನಾವು ಕೊಟ್ಟರೆ ನಮಗೆ ಓಕೆ. ಒಂದು 10 ವರ್ಷ ಕೊಟ್ಟು ನಾವು ರಿಟರ್ನ್ ಬ್ಯಾಕ್ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಇದಕ್ಕೆ ಕಳೆದಿರ್ತೀವಿ ಟೈಮ್ನ. ಇವಾಗ ಬರ್ತಾ ಇರುವ ಫರ್ದರ್ ಸ್ಟೂಡೆಂಟ್ಸ್ಗೆ ನನ್ನ ಲೈಫಲ್ಲಿ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾದರೆ, ಒಂದು 3-4 ಇಯರ್ಸ್ ನಾನು ಹೇಳ್ತೀನಿ, ಮ್ಯಾಕ್ಸಿಮಮ್ 3-4 ಇಯರ್ಸ್ ಅಂತಲೂ ಹೇಳಲ್ಲ, 2-3 ಇಯರ್ಸು ಸೀರಿಯಸ್ ಆಗಿ ಅಟೆಂಪ್ಟ್ ಕೊಡಿ. ಕ್ಲಿಯರ್ ಆಗಿಲ್ವಾ, ವಾಪಸ್ಸು ಬೇರೆ ಒಂದು ಬ್ಯಾಕಪ್ ತೊಗೊಳ್ಳಿ, ಇಲ್ಲ ಹೈಯರ್ ಎಜುಕೇಷನ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಿಮ್ಮ ಒಂದು ಎಜುಕೇಷನ್ ಡಿಗ್ರಿ ಆಗಿ ಏನಾದರೂ ಮಾಡ್ಕೊಂಡಿದ್ರೆ ಹೈಯರ್ ಎಜುಕೇಷನ್ ಮಾಡ್ಕೊಳ್ಳಿ. ಲೈಫಲ್ಲಿ ಬೇರೆ ಒಂದು ಬ್ಯಾಕಪ್ ಜಾಬ್ ತೊಗೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ಗಿವ್ ಅಪ್ ಮಾಡಬೇಡಿ, ಪ್ಯಾರಲಲಿ ಕೊಡಿ. ಹಾಗೆಯೇ ಮತ್ತೆ ಕೆಲವರು UPSC, ಕೆಲವರು ಸ್ಪೆಸಿಫಿಕ್ ಆಗಿ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗಿರ್ತಾರೆ, ಕೆಲವರು ಎಲ್ಲ ಎಕ್ಸಾಮ್ನೂ ಬರೀತಾರೆ. ಅಂದರೆ ಇವಾಗ ಎಕ್ಸಾಂಪಲ್ UPSC ಅವರು IAS ಅಂತ ಓದ್ತಾರೆ, ಒಂದು 2-3 ಅಟೆಂಪ್ಟ್ ಕೊಡ್ತಾರೆ, ಆಮೇಲೆ KS ಆಗಲಿ 2-3 ಅಟೆಂಪ್ಟ್ ಕೊಡ್ತಾರೆ, ಆಮೇಲೆ ಎಲ್ಲ ಎಕ್ಸಾಮ್ನೂ ಬರೀತಾರೆ, ಯಾವುದೋ ಒಂದು ಎಕ್ಸಾಮ್ ತೊಗೊಂಡು ಹೋಗ್ತಾರೆ. ಇಲ್ಲಿ ಫೀಲ್ಡ್ ಕಾಂಪಿಟೇಷನ್ ಜಾಸ್ತಿ ಇರೋದೇ ಗ್ರೂಪ್ C, ಗ್ರೂಪ್ Dಗೆ. ನಾವು ಅಂದ್ಕೊಂತೀವಿ ಗ್ರೂಪ್ C, ಗ್ರೂಪ್ D ಚಿಕ್ಕ ಜಾಬು, ಸ್ವಲ್ಪ ಕಂಪ್ಯಾರೇಟಿವ್ಲಿ ಚಿಕ್ಕ ಜಾಬು, ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತಂತ. ಅಲ್ಲ, ಅದು ಸುಳ್ಳು. ಆ್ಯಕ್ಚುಲಿ IAS ಮತ್ತು KSಗೆಲ್ಲ ಹೋದರೆ ಸ್ವಲ್ಪ ಸ್ಪೆಸಿಫಿಕ್ ಸ್ಟೂಡೆಂಟ್ ಇರ್ತಾರೆ, ಅಲ್ಲಿ ಕಾಂಪಿಟೇಷನ್ ಇಲ್ಲಿ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ. ನಾವು ಹೋಗಿ ಅಲ್ಲಿ IAS ಬರೆಯಲಿಕ್ಕೆ ಹೋಗಲ್ಲ, ಏನಕ್ಕೆ ನಮ್ಮ ಗ್ರೂಪ್ C, ಗ್ರೂಪ್ D ಓದೋರು ಅಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕೆ ಆಗಲ್ಲ. ಆದರೆ ಅಲ್ಲಿ ಗ್ರೂಪ್ A, ಗ್ರೂಪ್ B ಓದೋರು ಗ್ರೂಪ್ C ಮತ್ತು ಗ್ರೂಪ್ D ಜಾಬ್ನ ಈಸಿಯಾಗಿ ತೊಗೋಬೋದು. ಅದಕ್ಕಾಗಿ ಕಾಂಪಿಟೇಷನ್ ತುಂಬ ಜಾಸ್ತಿ ಹೋಗ್ತಾ ಇದೆ. ಒಂದು 5 ಇಯರ್ಸಿಂದಂತೂ ಆಫ್ಟರ್ ಕೊರೋನಾ ಗೌರ್ಮೆಂಟ್ ಜಾಬ್ಗೆ ಸ್ಕೋಪ್ ತುಂಬ ಜಾಸ್ತಿ ಆಗಿದೆ. ಹಾಗೆ ಗೌರ್ಮೆಂಟ್ ಜಾಬ್ ತೊಗೊಳ್ಳೋದು ಸಹ ಅಷ್ಟೇ ಡಿಫಿಕಲ್ಟಿ ಆಗಿದೆ. ಅದರಿಂದ ನೀವು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗಲಿಕ್ಕೆ ಮುಂಚೆ ಫಸ್ಟ್ ನೀವು ಪ್ರಾಸ್ ಕಾನ್ಸ್ನ ಅನಾಲಿಸಿಸ್ ಮಾಡಿ ಕರೆಕ್ಟಾಗಿ. ಒಂದು 2-3 ವರ್ಷ ನೀವು ಕ್ಲೀನಾಗಿ ಒಂದು ಕರೆಕ್ಟಾಗಿ ಟೈಮ್ ಟೇಬಲ್ಲು ಡೆಡಿಕೇಟಿವ್ ಆಗಿ, ಎಲ್ಲೂ ಡಿವಿಯೇಷನ್ ಆಗದೆ, ಫ್ಯಾಮಿಲಿ ಡಿಸ್ಟ್ರಾಕ್ಷನ್ ಎನಿಥಿಂಗ್ ಇಲ್ಲದೆ ಚೆನ್ನಾಗಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಹಾಗೆ ಟೈಮ್ ಟೇಬಲ್ನ ಫಾಲೋ ಮಾಡಿ ಓದ್ಕೊಳ್ಳಿ. ಹಾಗೆಯೇ ಡೈಲಿ ಕೆಲವರು ಇದ್ದಾರೆ ಕರೆಂಟ್ ಅಫೇರ್ಸು ನಾನು ಆಮೇಲೆ ಓದ್ತೀನಿ, ಆ ಥರ ಮಾಡಬೇಡಿ. ಡೈಲಿ ನ್ಯೂಸ್ ಪೇಪರ್ ಓದಿ.
ಹಾಗೆ ನೀವು ಎಲ್ಲ ಇನ್ನೊಂದು ನನ್ನ ಫೈನಲ್ ಒಂದು ಸಲಹೆ ಅಂದರೆ, ಈಗ ಎಂಥದೇ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿರಲಿ, ನಿಮಗೆ ಯಾವ್ಯಾವ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕಾಗತ್ತೆ ಎಲ್ಲ ಎಕ್ಸಾಮಿಗೂ ಅಪ್ಲಿಕೇಶನ್ ಹಾಕಿ. ನಿಮಗೆ ಹಳೆ ವಿಡಿಯೋದಲ್ಲಿ ನಾಗಲಕ್ಷ್ಮಿ ಮ್ಯಾಮ್ ಹೇಳಿದರು, ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಎಲ್ಲ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕಿ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಜಾಬ್ ಸಿಕ್ಕಿದ್ರೆ ಜಾಯ್ನ್ ಆಗೋದು ಸೆಕೆಂಡ್ರಿ, ಸೊ ದಟ್ ನಿಮಗೆ ಒಂದು ನಿಮ್ಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ನೀವು ಎಲ್ಲಿದ್ದೀರ ಅನ್ನೋದು ತಿಳ್ಕೊಬೋದು. ಅದಕ್ಕೆ ಈ ಒಂದು ಎಕ್ಸಾಮಿನೇಷನಲ್ಲಿ ಇವಾಗ ಒಂದು ಲ್ಯಾಕ್ ಆಫ್ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಿದ್ದೀರಾ. ಎಸ್ಪೆಷಲಿ ಕರ್ನಾಟಕದಲ್ಲಿ ತುಂಬ ಕರಪ್ಷನ್ನು ನಡೀತಿದೆ ಅಂತ ಆಲ್ರೆಡಿ ನೀವು ನ್ಯೂಸಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಪ್ರೋಸೆಸ್ ಮುಕ್ಲಿಕ್ಕೆ ಅವರು ಒಂದು 3-4 ಇಯರ್ಸ್ ತೊಗೊತಾರೆ, ಮೋರ್ ದೆನ್ 3-4 ಇಯರ್ಸ್ ತೊಗೊತಾರೆ. ನಮ್ಮ ಯೂತ್ಫುಲ್ ಸ್ಟೇಜು ಅದೇ ರೀತಿ ಸ್ಪಾಯ್ಲ್ ಆಗಬಾರ್ದು. ನಾವು ಒಂದು ಎಚ್ಚೆತ್ತುಕೊಂಡು ನಾವು ಅನಾಲಿಸಿಸ್ ಮಾಡಿಕೊಂಡು ನಮ್ಮ ಒಂದು ದಾರಿ ಕರೆಕ್ಟಾಗಿ ನಾವು ಹೋಗಬೇಕನ್ನೋದು ನನ್ನ ಒಂದು ಸಲಹೆ. ಹಾಗೆ ನಾನು ಜೀವನದಲ್ಲಿ ಏನು ತಪ್ಪು ಮಾಡಿದ್ದೀನಿ ಅದನ್ನು ನೀವು ಮಾಡಬೇಡಿ. ಎಲ್ಲ ಎಕ್ಸಾಮ್ನ ಬರೀರಿ, ಹೋಗೋದು ಮತ್ತು ಜಾಯಿನ್ ಆಗೋದು ಸೆಕೆಂಡ್ರಿ. ಹಾಗೆಯೇ ಜಾಸ್ತಿ ವರ್ಷ ಇದಕ್ಕೆ ನೀವು ಕೂತ್ಕೋಬೇಡಿ. ಒಂದು 2-3 ವರ್ಷ ಸೀರಿಯಸ್ ಆಗಿ ಅಟೆಂಪ್ಟ್ ಕೊಟ್ಟು ಬ್ಯಾಕಪ್ ಅಂತ ಹೇಳಿ ಒಂದು ಯಾವ್ದಾದ್ರು ತೊಗೊಳ್ಳಿ. ಏನಕ್ಕಂದರೆ ನಿಮಗೆ ಫ್ರಸ್ಟ್ರೇಷನ್ ಆಗಲ್ಲ. ಆಮೇಲೆ ಲಾಸ್ಟಲ್ಲಿ ಇಷ್ಟು ವರ್ಷ ಇದಾಗಿ ನೀವೊಂದು ಫ್ಯಾಮ್ಲಿಗೆ ಒಂದು ಹೊರೆ ಆಗಿ ಕಾಣಿಸ್ತೀವಿ ಲಾಸ್ಟಲ್ಲಿ. ಕೆಲವ್ರ ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟು ಇರ್ಬೋದು ಫಿನಾನ್ಷಿಯಲಿ. ಆಲ್ಮೋಸ್ಟ್ ಇಲ್ಲಿ ಯಾವುದು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಗ್ರೂಪ್ ಸಿ, ಗ್ರೂಪ್ ಡಿ ಅವ್ರು ಎನಿ ಜಾಬು, ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ಒಂದು ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡಲ್ಲಿ ಬಂದಿರ್ತಾರೆ. ಅವ್ರಿಗೆ ಕಷ್ಟ ಇರುತ್ತೆ ತುಂಬ. ಎಷ್ಟು ವರ್ಷ ಅಂತ ಹೇಳಿ ಅವರು ಮಕ್ಕಳಿಗೆ ಒಂದು ಈ ಕಡೆ ಒಂದು ಏನು ಮಾಡಬೇಕು, ಇಲ್ಲಿ ಯಾವುದು ನಮಗೆ ಸರ್ಟಿಫಿಕೇಟ್ ಕೊಡ್ತಾರಾ? ಇಲ್ಲ, ಕೊಡಲ್ಲ. ಫೈನಲಿ ನೀವು UPSC 6 ಅಟೆಂಪ್ಟು 6 ಇಂಟರ್ವ್ಯೂ ಬರ್ದಿದ್ದೀರಾ ಅಂತ ಹೇಳಿ ನಮಗೆ ಯಾರು ಜಾಬ್ ಕೊಡಲ್ಲ. KS 3 ಮೇನ್ಸು 5 ಮೇನ್ಸ್ ಬರ್ದಿದ್ದೀರಾ ಅಂತ ಹೇಳಿ ಯಾರು ಕೊಡಲ್ಲ. ಅದೇ ನೀವು ಒಂದು ಪ್ರೊಫೆಷ್ನಲಿ ಯಾವ್ದಾದ್ರು ಒಂದು ಕೋರ್ಸ್ ಮಾಡ್ಕೊಳ್ಳಿ ನೋಡುವ, ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ನಾವು ನಮ್ಮ ಜೀವನದಲ್ಲಿ ಕಾಲ ಮೇಲೆ ನಿಂತ್ಕೋಬೋದು. ಇದೇ ನಾನು ಕಾಂಪಿಟೇಷನ್ ಫೀಲ್ಡಿಗೆ ಓದಬೇಡಿ ಅಂತ ಹೇಳ್ತಾ ಇಲ್ಲ. ಒಂದು ಓದಬೇಕಂದ್ರೆ ನೀವು ಈ ಫೀಲ್ಡಿಗೆ ಎಂಟರ್ ಆಗಲಿಕ್ಕೆ ಮುಂಚೆ ಒಂದು ಪ್ರಾಸ್ ಕಾನ್ಸ್ನ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಬನ್ನಿ. ಹಾಗೆ ಮೇಲೆ ನೀವು ಬಂದ ಮೇಲೆ ಕರೆಕ್ಟಾಗಿ 1 ವರ್ಷ 2 ವರ್ಷ ಕ್ಲೀನಾಗಿ ಒಂದು ಸಿಲೆಬಸ್ ಕಾಪಿನ ಕರೆಕ್ಟಾಗಿ ತೆಗೆದುಕೊಂಡು ಒಂದು ನೀಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ಕರೆಕ್ಟ್ ಒಂದು ಟೈಮ್ ಮ್ಯಾನೇಜ್ಮೆಂಟಿಂದ ನೀವು ಎಲ್ಲಿ ಒಂದು ಡಿಸ್ಟ್ರಾಕ್ಷನ್ ಆಗದೆ ನೀಟಾಗಿ ಓದ್ಕೊಂಡು ಸಕ್ಸಸ್ ಆಗಿ ಅನ್ನೋದು ನನ್ನ ಒಂದು ಸಲಹೆ. ಹಾಗೆ ಕೆಲವರು ಒಂದು ಫೈನಲ್ ಸ್ಟೇಜಲ್ಲಿ ಸೋತವರಿದ್ದವರು ಸೋತಿದ್ದೀರಾ ಅಂತ ಹೇಳಿ ಭಯ ಬೀಳ್ಬೇಡಿ. ತುಂಬ ದಾರಿಗಳಿವೆ. ನಿಮ್ಮನ್ನು ನೀವೇ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಹಾಗೆ ಅನಾಲಿಸಿಸ್ ಮಾಡ್ಕೊಳ್ಳಿ, ಯಾವುದು ಬೆಟರು ನಿಮ್ಮ ಜೀವನದಲ್ಲಿ ಅಂತ ಹೇಳಿ. ಮತ್ತು ಈ ತಪ್ಪುಗಳನ್ನು ಮತ್ತೆ ಮುಂದಿನ ಜನರೇಷನ್ಸ್ಗಳು ಮಾಡಬಾರ್ದು. ಬಿಕಾಸ್ ನಮಗೆ ಒಂದು ಕೊರತೆ ಇದೆ. ಏನಕ್ಕಂದರೆ ನಮಗೆ ಗೈಡೆನ್ಸ್ ಪ್ರಾಬ್ಲಮ್ ಇದೆ. ನಾವು ಅನ್ಕೊತೀವಿ ಹೋಗಿದ ತಕ್ಷಣ ಇಲ್ಲ ನಾನು IAS ಮಾಡೇ ಬಿಡ್ತೀನಿ ಫಸ್ಟ್ ಅಟೆಂಪ್ಟಲ್ಲಿ ಅಂದಾಗ, ನಮಗೆ ಅಲ್ಲಿ ಗ್ರೌಂಡ್ ನೀರಿಗೆ ಇಳಿದ ಮೇಲೆ ಗೊತ್ತಾಗೋದು ಆಳ ಎಷ್ಟಿದೆ ಅಂತ ಹೇಳಿ. ಇಳಿಲಿಕ್ಕಿಂತ ಮುಂಚೆ ಗೊತ್ತಿರಲ್ಲ. ಕೆಲವರು ನೀರಿಗೆ ಇಳಿತಾರೆ, ಇದ್ದು ಅಲ್ಲೇ ಹೋಗ್ಲಾ ಮುಂದೆ ಅಂತ ಥಿಂಕ್ ಮಾಡ್ತಾರೆ. ಅವ್ರನ್ನ ಬಿಗಿನರ್ಸ್ ಅಂತ ಹೇಳ್ಬೋದು. ಕೆಲವರು ಮಧ್ಯದಲ್ಲಿ ಹೋಗಿ ಮುಳುಗುವ ಸ್ಥಿತಿಯಲ್ಲಿ ಇರ್ತಾರೆ. ಆ ಕಡೆ ಹೋಗ್ಲಾ ಈ ಕಡೆ ಬರಲ್ಲ, ಮುಂದೆ ಹೋಗ್ಲಾ ಹಿಂದೆ ಬರಲ್ಲ ಅಂತ ಥಿಂಕ್ ಮಾಡೋರು ಇರ್ತಾರೆ, ಅಂದರೆ ಮಿಡಲ್ ಸ್ಟೇಜಲ್ಲಿರುವರು. ಹಾಗೆ ಕೆಲವರು ಈಜಿ ಸಾಕೊಂಡು ಮುಂದೆ ಹೋಗಿರ್ತಾರೆ, ದಡ ಸೇರಿರ್ತಾರೆ, ಅವರು ವಿನ್ನರ್ಸ್ ಅಂತ ಹೇಳ್ಬೋದು. ಹಾಗೆ ಫೈನಲಲ್ಲಿ ದಡ ಸೇರಲಿಕ್ಕೆ ಕಷ್ಟಪಡ್ತಿರೋರ್ಬೋದು, ಆ ರೀತಿಯ ಒಂದು ಸ್ಟೂಡೆಂಟ್ ಸೆಕ್ಷನ್ ಇರ್ತಾರೆ. ಇದೆಲ್ಲದಕ್ಕೂ ಒಂದು ಫೈನಲ್ ರೆಮಿಡಿ ನಮ್ಮ ಹತ್ರನೇ ಇದೆ. ನಾವು ಫಸ್ಟ್ ಇದನ್ನು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿಕೊಂಡು ಎಷ್ಟು ವರ್ಷ ನಾವು ಇಲ್ಲಿ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾವು ಕಾಂಪಿಟೇಷನ್ ಮಾಡೋದು ಸರಿ, ಹಾಗೆ ಮಾಡೋದಾದರೆ ಎಷ್ಟು ನೀಟಾಗಿ ನಾವು ನಮ್ಮ ಒಂದು ಟೈಮ್ ಟೇಬಲ್ನ ಕ್ಲೀನಾಗಿ ಮಾಡಿಕೊಂಡು ನಾವು ಇದಕ್ಕೆ ಡೆಡಿಕೇಶನ್ ಮಾಡ್ಕೋಬೇಕು. ಹಾಗೆ ಒಂದು ಮಿಡಲ್ ಸ್ಟೇಜಲ್ಲಾಗಿ ಒಂದು ಸ್ಟೇಜಲ್ಲಿ ಫೇಲ್ ಆದವರು ಹೇಗೆ ಒಂದು ಬ್ಯಾಕಪ್ ಇದಕ್ಕೆ ನಾವು ತಗೋಬೇಕು. ಇದಿಲ್ಲ ಅಂದರೆ ನಾನು ಇನ್ನು ಲೈಫಲ್ಲಿ ಇದು ವಿನ್ ಆಗಿಲ್ಲ ಅಂದರೆ ನಾನು ಏನು ಮಾಡಬೇಕು ಅನ್ನೋದು ಒಂದು ಮುಂಚೆನೇ ಐಡಿಯಾ ಮಾಡ್ಕೊಂಡಿರಬೇಕು. ಇದೆಲ್ಲ ಮಾಡೋದ್ರಿಂದ ನಿಮಗೆ ಒಂದು ಏನಂತಾರೆ ಡಿಪ್ರೆಷನ್ ಅಂತಾರೆ. ಕೆಲವರು ತುಂಬ ಅಟೆಂಪ್ಟ್ ಕೊಟ್ಟು ಫೇಲ್ ಆಗಿದ್ದವರು ಡಿಪ್ರೆಷನಿಗೆ ಹೋಗೋರು ಇದ್ದಾರೆ, ನಾನು ಹೋಗಿದ್ದೀನಿ. ಆ ಥರ ಕೆಲವರು ಇನ್ನೂ ಸ್ಟ್ರಗಲ್ ಸ್ಟೇಜಲ್ಲಿ ಇರುವವರು ಇದ್ದಾರೆ, ಏನು ಮಾಡಲಿದ್ದೇವ್ರೆ ಆಗ್ತಿಲ್ಲ ವಾಪಸ್ ಬರಲ್ಲ ಅಂತ ಹೇಳಿ. ಅವ್ರಿಗೆಲ್ಲರಿಗೂ ನನ್ನ ಒಂದು ಮನದಾಳದ ಕೋರಿಕೆ ಅಂತ ಹೇಳಿದ್ರೆ, ಭಯ ಬೀಳಬೇಡಿ. ಮಾಡುವ ಕೆಲಸನ ನಿಷ್ಠೆಯಿಂದ ಒಂದು ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡು 1-2-3 ಇಯರ್ಸು ಕರೆಕ್ಟಾಗಿ ಹಾನೆಸ್ಟಿಯಾಗಿ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ ನಿಮ್ಮ ಒಂದು ಡಿಸಿಪ್ಲಿನನ್ನು ಆ ಒಂದು ಎಕ್ಸಾಮಿಗೆ ನೀಡಿ. ಅಲ್ಲಿ ವಿನ್ ಆಗಿಲ್ವಾ ಆಮೇಲೆ ನೀವು ಮತ್ತೆ ಅನಾಲಿಸಿಸ್ ಮಾಡ್ಕೊಳ್ಳಿ ಏನು ಮಾಡಬೇಕು. ಬಿಕಾಸ್ ಒಂದು 21 ಇಯರ್ಸಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏಜ್ ಸ್ಟಾರ್ಟ್ ಆಗುತ್ತೆ. 35 ಇಯರ್ಸ್ ಲಾಸ್ಟ್ ಅಂತಾರೆ. UPSCಗೆ 32 ಇಯರ್ಸ್ ಲಾಸ್ಟ್ ಅಂತಾರೆ. ಆವಾಗ ನೀವು 35 ಇಯರ್ಸ್ ತನಕ ಮರೆಯೋರಿದ್ದಾರೆ. ಆ ಥರ ಮಾಡಬೇಡಿ ಅನ್ನೋದು ನನ್ನ ಒಂದು ಸಲಹೆ. ಏನಕ್ಕಂತ ಹೇಳಿದರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಒಂದು ಸ್ಟೇಜಲ್ಲಿ ನಮಗೆ ಸಿಗುತ್ತಾ, ನಾವು ಎಲ್ಲಿ ಇದ್ದೀವಿ ಅನ್ನೋದು ತಿಳ್ಕೊಂಡು ಅದಕ್ಕೆ ಪ್ರಿಪೇರ್ ಆಗೋದು ಬೆಟರು. ಹಾಗೆ ಸ್ಪೆಸಿಫಿಕ್ಕಾಗಿ ಮುಂದಿನ ದಿನಗಳಲ್ಲಿ ನಾನು ಈ ಥರ KS ಅಥವಾ UPSC ಯಾವುದಾದ್ರು ಎಕ್ಸಾಮ್ ಬಗ್ಗೆ ಸ್ಪೆಸಿಫಿಕ್ಕಾಗಿ ಹೇಳಬೇಕಂದ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮಗೆ
ಒಂದು ಮೆಸೇಜ್ ಕೊಟ್ಟಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ